ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ಗಾಂಧೀಜಿಯವರ 156ನೇ ಜನ್ಮದಿನ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 121ನೇ ಜನ್ಮದಿನ. ಇವತ್ತು ಈ ದಿನ ಈ ಕಾರ್ಯಕ್ರಮನ ಮಾಡ್ತಾ ಇರೋದು, ಹಮ್ಮಿಕೊಂಡಿರೋದು ತುಂಬ ಸಂತೋಷ ಆಗ್ತಾ ಇದೆ. ಗಾಂಧೀಜಿಯವರು ಅಹಿಂಸೆ, ಸತ್ಯಾಗ್ರಹ, ಪ್ರೀತಿ, ಇದರಿಂದ ಇಡೀ ದೇಶನ ಮತ್ತೆ ಬ್ರಿಟಿಷರ ವೆಪನ್ಸ್ಗಳ ಮುಂದೆ ಅವರು ಅಹಿಂಸೆ, ಪ್ರೀತಿಯಿಂದನೇ, ಸತ್ಯಾಗ್ರಹದಿಂದನೇ, ಹೋರಾಟದಿಂದನೇ ಆ ವೆಪನ್ಸ್ಗಳನ್ನ ಗೆದ್ರು. ಆದ್ರೆ ಇವತ್ತೇನಾಗ್ತಾ ಇದೆ, ಪೂರ್ತಿ ಇವತ್ತು ವೆಪನ್ಸ್ಗಳ ಜೊತೆಗೆ ದೌರ್ಜನ್ಯ, ದಬ್ಬಾಳಿಕೆಗಳು, ಜಾತಿ, ಧರ್ಮ, ಇದನ್ನ ಗಾಂಧೀಜಿಯವರು ಇಲ್ಲಿ ಗಾಂಧಿ ಭವನಕ್ಕೆ ಬಂದು ತಂಗಬೇಕಾದ್ರೆ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಬಂದಿದ್ರು. ಆದ್ರೆ ಇವತ್ತು ಆ ಅಸ್ಪೃಶ್ಯತೆ ಹೋಗ್ಲೇ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಅದರಿಂದ ಮೂಢನಂಬಿಕೆಗಳು, ಧರ್ಮ, ಜಾತಿ ಇವೆಲ್ಲ ಹೋಗ್ಬೇಕು. ಗಾಂಧಿ ಅಹಿಂಸೆ, ಸತ್ಯ, ಪ್ರೀತಿ, ಹೋರಾಟ ಇವು ನೆಲೆಗೊಳ್ಳಬೇಕು. ಯುವ ಪೀಳಿಗೆ ಇವತ್ತು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಪೂರ್ತಿ ಗಾಂಧಿ ಹೋರಾಟ, ಯಾಕೆಂದ್ರೆ ಒಬ್ಬ ಬ್ಯಾರಿಸ್ಟರ್ ಆಗಿದ್ದವರು ಒಬ್ಬ ಫಕೀರ ಆಗಿ ಬದಲಾವಣೆ ಆಗಿದ್ರು. ಮದುವೆ ಹೋದಾಗ ಒಂದು ತುಂಡು ಬಟ್ಟೆ ಹಾಕೊಂಡು ಕೆಲಸ ಮಾಡ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ನಾನು ಮೈ ತುಂಬ ಬಟ್ಟೆ ಹಾಕೋಬಾರ್ದು, ನಾವು ಇಡೀ ದೇಶದಲ್ಲಿ ಯಾವತ್ತು ಮೈ ತುಂಬ ಬಟ್ಟೆ, ಹೊಟ್ಟೆ ತುಂಬ ಊಟ ಸಿಕ್ಕಿದಾಗ ನಾನು ಮೈ ತುಂಬ ಬಟ್ಟೆ ಹಾಕೋತೀನಿ ಅಂತ ಅವತ್ತು ಅರೆಬೆತ್ತಲೆ ಫಕೀರರಾದ್ರು. ಅದರಿಂದ ಇಲ್ಲಿ ಗಾಂಧಿ ಭವನ, ಗಾಂಧಿ ತಂಗಿದ್ರು. ಇಲ್ಲಿ ಒಬ್ಬ ಅಭಯ್ ಕುಮಾರ್ ಅಂತ ಒಂದು ಮಗುಗೆ ಹೆಸರಿಟ್ಟು ಒಂದು ರಾತ್ರಿ ತಂಗಿದ್ರು. ಮತ್ತೆ ಅಸ್ಪೃಶ್ಯತಾ ನಿವಾರಣೆಗೋಸ್ಕರ ಬಂದಿದ್ರು. ಒಳ್ಳೆ ಸಿದ್ಧಾಂತದ ಮೂಲಕ ಇಲ್ಲಿ ನೆಲೆಗೊಂಡಿದ್ದಾರೆ. ಅದರಿಂದ ಇಲ್ಲಿ ಗಾಂಧಿ ಭವನ ಆಗ್ಲೇಬೇಕು. ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಬಾರ್ದು. ಗಾಂಧಿ ಓಡಾಡಿದ ಭೂಮಿ ಇದು, ಉಸಿರಾಡಿದ ಭೂಮಿ ಇದು. ಅದರಿಂದ ಇಲ್ಲಿ ಗಾಂಧಿ ಭವನ ಆಗ್ಲೇಬೇಕು ಅಂತ ಹೇಳಿ ನಾನು ಮನವಿ ಸಲ್ಲಿಸ್ತೀನಿ.